ವೆಲ್ಕಮ್ ಟು ಚಾರುಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ಬೆಳಗ್ಗೆನೆ 7 ಗಂಟೆಗೆ ಎದ್ದು ಎಲ್ಲಿಗೆ ಹೋದೆ ಅಂದರೆ ನೋಡಿ, ವೈಟ್ ಮೆಟಲ್ ಪೂಜಾ ಸೆಟ್ ವಿತ್ ಬ್ಯಾಂಕ್ 600 ಓನ್ಲಿ. ಪೂಜಾ ಪೀಠ 100 150 200. ಲಕ್ಷ್ಮಿ ಮುಖವಾಡ ಯಾವ್ದೇ ತಗೊಳ್ಳಿ ಬರೀ 500 ರೂಪಾಯಿ. ರೆಡ್ ವೆಲ್ವೆಟ್ ಬಾಕ್ಸ್ ಸಿಂಗಲ್ ಕಪ್ 75. ಡಬಲ್ ಕಪ್ 150 ರೂಪಾಯಿ. ಅಗರಬತ್ತಿ ಸ್ಟ್ಯಾಂಡ್ ಗೋಲ್ಡ್ ಕಾಪರ್ ಅಂಡ್ ಸಿಲ್ವರ್ ಜಸ್ಟ್ ಫಾರ್ 10 ರೂಪಾಯಿ. ಮಿನಿ ಫೋಟೋ ಫ್ರೇಮ್ ಬರೀ 30 ರೂಪಾಯಿ. ಎಂಟೈರ್ ಸ್ಟೋರ್ 25% ಡಿಸ್ಕೌಂಟ್. ರಿಟರ್ನ್ ಗೆ 50 ಪೀಸ್ ಅಬೋ ಪರ್ಚೇಸ್ ಮಾಡಿದ್ರೆ ಅಡಿಷನಲ್ 25% ಡಿಸ್ಕೌಂಟ್. ಸೊ 50,000 ಮೇಲೆ ತಗೊಂಡ್ರೆ ಅಡಿಷನಲ್ 10% ಡಿಸ್ಕೌಂಟ್. ಡಿಸ್ಕೌಂಟ್. ಸೊ ನೋಡಿದ್ರಲ್ಲ ಏನು ಆಫರ್ ಬಿಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ನಾನು ಅದು 2 ಆಗಸ್ಟ್ ಮಾತ್ರ ಇತ್ತು ಆಫರು ಅಂತ. ಸೊ ನಾನು ಬೆಳಗ್ಗೆ 7 ಗಂಟೆಗೆ ಎದ್ದು ಹೋದೆ, ಯಾಕಂದರೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡೋದೆ ಅಂತ 7 ಗಂಟೆಗೆ ಹೋದೆ. ಆದರೆ ನೋಡಿದ್ರೆ 7 ಗಂಟೆಗೆ ಇಷ್ಟೊಂದು ಕ್ಯೂ ಇತ್ತು. ಸೊ ಆಲ್ರೆಡಿ ಎಷ್ಟೊಂದು ಜನ ತೊಗೊಂಡು ಹೋಗ್ತಾಯಿದ್ರು. ಸರಿ ಹೋಗೋದೇ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಅಂತ ಹೋದೆ, ಬೇಗ ಮೂವ್ ಆಗ್ತಿತ್ತು ಕ್ಯೂ. ಆಮೇಲೆ ಒಳಗಡೆ ಬಿಟ್ಟಾಗ ನೋಡಿದೆ ಸೊ ಈ ಥರ ತಾಂಜಾವೂರು ಪೇಂಟಿಂಗ್ಸ್ ಮೊಕಾಡ ಎಲ್ಲ ಬರೀ 500 ರೂಪಾಯಿ. ಆಮೇಲೆ ಇದೆಲ್ಲ ಪ್ಲೇಟ್ಸ್ ಎಲ್ಲ ಡಿಫ್ರೆಂಟ್ ರೇಟ್ಸ್ ಇದೆ. ಸೊ ಅದರಲ್ಲಿ ಎಷ್ಟೊಂದು ಜನ 500 ರೂಪೀಸು ಸಿಲ್ವರ್ ಮೊಕಾಡ ಕೂಡ ಇತ್ತು. ಆಮೇಲೆ ಪೇಂಟ್ ಆಗಿರೋ ಮೊಕಾಡ ಕೂಡ ಇತ್ತು. ಅದು ಬೇಕಾದವ್ರು ತೊಗೊತಾಯಿದ್ರು. ಆಮೇಲೆ ಈ ಥರ ಡಿಫ್ರೆಂಟ್ ವೆರೈಟೀಸ್ ಇತ್ತು. ಸೊ ನಾನು ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಿರ್ಗಾ ಅಲ್ಲಿ ದೇವಸ್ಥಾನ, ಗಣೇಶ ದೇವಸ್ಥಾನಕ್ಕೆ ಹೋಗಿ, ಯಾಕಂದರೆ ಸಂಕಷ್ಟಿ ಆಗಿರೋದ್ರಿಂದ ಗಣೇಶ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ನಾನು ಫಸ್ಟು ಕ್ಯೂರಿಯಾಸಿಟಿ ಇತ್ತು, ಹೆಂಗಿದೆ ಅದು ನೋಡಬೇಕು ಅಂತ. ಬಂದಿದ್ದ ತಕ್ಷಣ ಎಲ್ಲ ಬಿಸಾಕಿದ್ದೆ, ಫಸ್ಟು ಓಪನ್ ಮಾಡಿದೆ ಹೆಂಗಿದೆ ಅಂತ ನೋಡೋಕ್ಕೆ. ಸೊ ನೀವು ನೋಡಿ, ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಸಿಲ್ವರ್ ಥರನೇ ಕಾಣುತ್ತೆ. ಆದರೆ ಒಳಗಡೆ ತೆಗೆದ್ಮೇಲೆ ನಿಜವಾಗ್ಲೂ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕೆ ಅಂತ ಕೇಳಿದ್ರೆ, ಜರ್ಮನ್ ಸಿಲ್ವರ್ ಅಂತೂ ಕೊಡೋಕ್ಕಾಗಲ್ಲ, ನಮ್ಗೆ ಗೊತ್ತೈತೆ. ಆದರೆ ಮೆಟಲ್ ಕೋಟಿಂಗ್ ಅಂತ ಅಂದ್ರಲ್ಲ, ಅಟ್ಲೀಸ್ಟ್ ಸ್ವಲ್ಪ ಸಿಲ್ವರ್ ಥರ ಕಾಣುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೆ ಸ್ಟೀಲ್ ಥರ ಕಾಣಿಸ್ತಿತ್ತು, ಸ್ಟೀಲ್ ಪ್ಲೇಟ್ ಥರ ಕಾಣಿಸ್ತಿತ್ತು. ಆಮೇಲೆ ಸ್ವಲ್ಪ ಸ್ಟೀಲ್ ಐಟಮ್ಸ್ ಥರನೇ ಕಾಣ್ತಿತ್ತು. ಅದಕ್ಕೆ ಸ್ವಲ್ಪ ಬೇಜಾರಾಯಿತು ನನಗೆ. ಇವನ ಅಮ್ಮ ಹೇಳಿದ್ರು, ಯಾಕೆ ತೊಗೊಂಡು ಬಂದೆ, ಈಚೆ ಯಾರಾದ್ರು ತೊಗೊಂಡು ಹೋಗ್ತಿದ್ರಲ್ಲ ಅವ್ರದ್ದು ನೋಡಿಬಿಟ್ಟು ವಾಪಸ್ ಬಂದುಬಿಡ್ಬೇಕಿತ್ತಲ್ಲ, ಸ್ಟೀಲ್ ಥರ ಇತ್ತಲ್ವ, ಚೆನ್ನಾಗಿರಲ್ಲ ಅಂತ ಅಂದರು. ಸೊ ಅದಕ್ಕೆ ಬೇಜಾರಾಯಿತು. ಅಯ್ಯೋ, ದುಡ್ಡು ಕೊಟ್ಟು ಅಷ್ಟು ಬೇಗ ಎದ್ದು ಹೋಗಿ ಏನೂ ಯೂಸ್ ಆಗಿಲ್ವಲ್ಲ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ನನಗಂತೂ ಬೇಜಾರಾಗ್ತಿದೆ. ವರ್ತ್ ಇದೆಯಾ ಇಲ್ವಾ? 600 ರೂಪೀಸ್ಗೆ ಇಷ್ಟು ಫುಲ್ ಐಟಮ್ಸ್ ಕೊಟ್ಟಿದ್ದಾರೆ. 2 ಅರ್ಶಿನ ಕುಂಕುಮ ಬಟ್ಲು, 1 ಆರತಿ ಪ್ಲೇಟು, ಮತ್ತು ಇದು ಗಂಧದ ಕಡ್ಡಿ ಚುಚ್ಚೋದು, ಮತ್ತು ತೀರ್ಥ ಹಾಕೋಕ್ಕೆ ಅದು. ಆಮೇಲೆ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟಕ್ಕೆ ಸೋಂಬೊಂದು. ಸೊ ಇಷ್ಟಕ್ಕೆ ವರ್ತ್ ಇದೆಯಾ 600 ರೂಪೀಸ್ ಅಂತ ನನಗೆ ತುಂಬಾ ಬೇಜಾರಾಯಿತು. ಏನು ಮಾಡೋದು ಏನೋ, ತೊಗೊಂಡ್ಬಿಟ್ಟಿದ್ದೀನಿ, ನೋ ಚಾಯ್ಸ್ ಅಂತ. ಆಮೇಲೆ ಸುಮ್ಮನೆ ಆದೆ. ಅದ್ರ ಜೊತೆಗೆ ಚೊಂಬು ಮತ್ತು ಗಂಟೆ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಥರ ಒಂದು ಗಿಫ್ಟ್ ಬಾಕ್ಸಸ್ ಅಂತ ಇಟ್ಟಿದ್ರು. ಸೊ ಇದು 1 ಬಾಕ್ಸ್ ಚಿಕ್ಕದಂದರೆ 75 ರೂಪೀಸು. ಅದರಲ್ಲಿ 1 ಬಟ್ಲು ಮತ್ತು 1 ಸ್ಪೂನ್ ಕೊಟ್ಟಿರ್ತಾರೆ. ಇನ್ನೊಂದು ದೊಡ್ಡ ಬಾಕ್ಸ್ ಅಂದರೆ 2 ಕಪ್ಸ್ ಬರುತ್ತೆ, ಅದು 150 ರೂಪೀಸು. ಸೊ ನಾನು ಚಿಕ್ಕದು ಸಾಕಂತ ಚಿಕ್ಕದು ತೊಗೊಂಡೆ. ಸೊ ಇಷ್ಟು ಐಟಮ್ಸ್ ಜೊತೆಗೆ ನಾನೊಂದು ಪೀಠ ಕೂಡ ತೊಗೊಂಡೆ. ಸೊ ಮಣೆ 200 ರೂಪೀಸ್ದು. ಸೊ ಅದ್ರ ಮೇಲೆ ಸೈಜಸ್ ಮೇಲೆ ಡಿಪೆಂಡು. ಸೊ ದೊಡ್ಡ 200, ಚಿಕ್ಕದು ಮೀಡಿಯಮ್ ಸೈಜ್ದು 150, ಆಮೇಲೆ ಚಿಕ್ಕದು 100 ರೂಪೀಸ್ ಅಂತ. ಸೊ ಇಷ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಇದು ನನಗೆ ವರ್ತ್ ಇದೆಯಾ ಇಲ್ವಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನಾನು ಕೂಡ ಸಮಾಧಾನ ಮಾಡ್ಕೋತೀನಿ. ಅಕಸ್ಮಾತ್ ಇದು ಇನ್ನೂ ಜಾಸ್ತಿ ವರ್ತ್ ಬೆಳೆ ಬೆಳೆದು ಅಷ್ಟು ಕೊಟ್ಟಿದ್ರೆ ಓಕೆ ಅಂತ ಅನಿಸುತ್ತೆ. ಸೊ ನೀವು ನನಗೆ ತಿಳಿಸಿ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.